ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಅದ್ದೂರಿಯಾಗಿ ನಡೆದ ಪ್ರತಿಭಾ ಪುರಸ್ಕಾರ ನಭೋತೋ ನಭಿವೇಶ್ಯತಿ ಅನ್ನುವಂತಹ ಪ್ರತಿಭಾ ಪುರಸ್ಕಾರ ಸೋಮಶೇಖರ್ ಕೊಟ್ಟ ಬ್ಯಾಗ್ ಒಳಗೆ ಏನೆಲ್ಲ ಇತ್ತು ಗೊತ್ತಾ? ವಿಶೇಷ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ SSLC ಹಾಗೂ PUC ಒಳಗೆ 90%ಕ್ಕೂ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವಂಥ ಸಮಾರಂಭ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರ ನೇತೃತ್ವದೊಳಗೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮ ಒಂದು ರೀತಿಯೊಳಗೆ ನಭೋತೋ ನಭವಿಷ್ಯತಿ ಎನ್ನುವಂತೆ ನಡೆದಂತಹ ಕಾರ್ಯಕ್ರಮ. 1700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪುರಸ್ಕಾರವನ್ನು ಮಾಡಿದಂಥ ಸಮಾರಂಭ. ಒಂದೇ ವೇದಿಕೆಯಲ್ಲಿ ಅಷ್ಟು ಜನಕ್ಕೆ ಪುರಸ್ಕಾರ ಮಾಡಿದಂಥದ್ದು. 90%ಕ್ಕೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿದಂಥ ಈ ಸಮಾರಂಭದಲ್ಲಿ ಸೋಮಶೇಖರ್ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಿ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಆ ಉಡುಗೊರೆಯ ಬ್ಯಾಗ್ನಲ್ಲಿ ಏನಿತ್ತು ಗೊತ್ತಾ ಅನ್ನುವಂಥದ್ದು ಹಲವರ ಯಕ್ಷ ಪ್ರಶ್ನೆ. ಅದನ್ನ ಆಮೇಲೆ ನೋಡೋಣ. ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆರಂಭದೊಳಗೆ ಮಾತನಾಡಿದಂಥ ತುಮಕೂರು ಸಿದ್ಧಗಂಗಾ ಮಠದ ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿಗಳು ಮಾತನಾಡ್ತಾ ಹೇಳಿದ್ರು, ಸೋಮಶೇಖರ್ ಅವರು ಒಬ್ಬ ಶಾಸಕನಾಗಿ ಕಾರ್ಯನಿರ್ವಹಿಸೋದಕ್ಕಿಂತ ಜನಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲೇ ಇದ್ದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ರಾಜಕಾರಣಗಳ ಸಂಖ್ಯೆ ಅತ್ಯಂತ ವಿರಳ ಅನ್ನುವಂಥ ಮಾತುಗಳನ್ನು ಆಡಿ ಸೋಮಶೇಖರ್ ಅವರ ಕಾರ್ಯವೈಖರಿಯನ್ನು ಶ್ಲಾಘಿಸುವುದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು. ಸೋಮಶೇಖರ್ ಅವರು ಯಾವ ಜಾತಿ ಎನ್ನುವ ಪ್ರಶ್ನೆ ಬೇಡ, ಸೋಮಶೇಖರ್ ಯಾವ ಪಕ್ಷ ಅನ್ನುವ ಪ್ರಶ್ನೆ ಬೇಡ, ಸೋಮಶೇಖರ್ ಒಬ್ಬ ಸೋಮಶೇಖರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎನ್ನುವಂಥ ಮೆಚ್ಚುಗೆಯ ನುಡಿಗಳನ್ನು ಆಡಿದ್ರು. ಮಾಡುವಂಥ ಅಗತ್ಯ ಇಲ್ಲ. ಮುಂದಿನ ದಿವಸಗಳಲ್ಲಿ ಅದನ್ನು ಪೂರೈಸಿಕೊಂಡು ಮುಂದೆ ಸಾಧನೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಮಕ್ಕಳು ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಆತ್ಮವಿಶ್ವಾಸ, ಧೈರ್ಯ, ಸಾಹಸ ಅದನ್ನು ಇಟ್ಟುಕೊಂಡು ಮುನ್ನಡೆಯುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯ. ಇವತ್ತು ಪ್ರತಿಭಾವಂತ ಮಕ್ಕಳು ಎಷ್ಟಿದ್ದಾರೋ, ಪ್ರತಿಭೆ ಇಲ್ಲದೆ ಇನ್ನೂ ಕಡಿಮೆ ಅಂಕ ತೆಗೆದ ಮಕ್ಕಳಿಗೂ ಕೂಡ ಇವತ್ತು ಪ್ರೋತ್ಸಾಹ ಮಾಡುವಂಥ ಮನೋಭಾವ ಬರಬೇಕಾಗಿದೆ. ಕೇವಲ ಪಾಸಾದ ಮಕ್ಕಳಿಗೂ ಕೂಡ ಪ್ರೋತ್ಸಾಹ ಮಾಡಿದಾಗ ಅವರು ಇನ್ನೂ ಮುಂದುವರಿಯೋದಕ್ಕೆ ಸಾಧ್ಯ ಆಗುವಂಥದ್ದು. ಪ್ರತಿಭಾವಂತ ಮಕ್ಕಳಿಗೆ ಆ ಪ್ರತಿಭೆ ಇದೆ, ಸಹಜವಾಗಿ ಒಂದಿಷ್ಟು ಪ್ರೋತ್ಸಾಹ ಮಾಡಿದ್ರೆ ಮೇಲಕ್ಕೆ ಬೆಳೀತವೆ. ಆದರೆ ಹಿಂದುಳಿದ ಮಕ್ಕಳನ್ನು ಕೂಡ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡಿದಾಗ ಅದು ನಿಜವಾದಂತಹ ಪ್ರೋತ್ಸಾಹಕರವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಆ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅನೇಕ ವಿಧವಾದಂಥ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಸರ್ಕಾರದಲ್ಲಿ ಸೌಲಭ್ಯಗಳು ಹೆಚ್ಚುತ್ತಾ ಇದೆ. ಇವತ್ತೆಲ್ಲ ಕಡೆ, ಇವತ್ತು ಹಳ್ಳಿ ಕಡೆ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗ್ತಾ ಇಲ್ಲ. ಇವತ್ತೆಲ್ಲ ವಿಧವಾದಂತಹ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದೆ. ಅದನ್ನೆಲ್ಲ ಬಳಸಿಕೊಂಡು ಮಕ್ಕಳು ಇವತ್ತು ಉತ್ತಮವಾಗಿ ಬೆಳೆದು ಈ ನಾಡಿಗೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ST ಸೋಮಶೇಖರ್ ಅವರು ನಿಜಕ್ಕೂ ಕೂಡ ಒಬ್ಬ ಜನಪ್ರತಿನಿಧಿ, ಜನನಾಯಕನಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ST ಸೋಮಶೇಖರ್ ಅವರು ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಇವತ್ತಲ್ಲ, ಅವರು ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ 4-6 ಕಡೆ ನಾನು ಅವರ ಕೋವಿಡ್ ವಿತರಣೆ ಮಾಡೋದಕ್ಕೆ ಬಂದಿದ್ದೆ. ನಾನು ಆ ಸಂದರ್ಭದಲ್ಲಿ ಎಷ್ಟು ಅವರ ಕಾಳಜಿಯನ್ನು ವಹಿಸಿ ಅವರು ನಿಶಾಂತ್ ಮತ್ತು ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಭಾಗದ ಜನಗಳಿಗೆ ತೊಂದರೆ ಆಗಬಾರದು, ಅವ್ರ ಜೀವ ಉಳಿಯಬೇಕು ಅಂತ ಬಹಳಷ್ಟು ಹೋರಾಟವನ್ನು ಮಾಡಿ ಅವರಿಗೆ ಆಹಾರ ಕಿಟ್ ಇರ್ಬೋದು, ಔಷಧಿ ಇರ್ಬೋದು, ಮತ್ತಿತರ ಸೌಲಭ್ಯಗಳನ್ನು ಕೊಡುವಂಥ ಕೆಲಸದಲ್ಲೂ ಕೂಡ ಅವ್ರು ನೋಡಿದಾಗ ಅವರ ಜನಪರ ಕಾಳಜಿ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಒಬ್ಬ ಪ್ರತಿನಿಧಿಗೆ, ಜನಪ್ರತಿನಿಧಿಗೆ ಇರಬೇಕಾಗಿರುವಂಥ ಮುಖ್ಯ ಗುಣ ಏನಪ್ಪ ಅಂದರೆ ಜನಹಿತ ಸಾಧನೆ ಮಾಡುವಂಥದ್ದು. ಜನರ ಹಿತವೇ ತನ್ನ ಹಿತ ಅನ್ನುವ ಭಾವನೆಯನ್ನು ಇಟ್ಕೊಂಡು ಜನಹಿತವನ್ನೇ ತನ್ನ ಸಾಧನೆಯನ್ನಾಗಿ ಮಾಡಿಕೊಳ್ಳುವಂಥ ಕೆಲಸವನ್ನು ನಮ್ಮ ST ಸೋಮಶೇಖರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಿಮ್ಮ ಶರಣರ ಪಾದವನರಿಪ ಮಹಾಪದವಿಯನ್ನೇ ಕರುಣಿಸಿಕೊಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಕೇಳ್ತಾರೆ. ನನಗೆ ಯಾವ ಪದವಿ ಬೇಡಪ್ಪ, ಯಾವುದು ಬೇಡ, ಆದರೆ ಜನಗಳ ಸೇವೆ ಮಾಡುವಂಥದ್ದೇ ನನಗೆ ಮುಖ್ಯ ಅಂತ ಹೇಳಿ ಭಾವಿಸಿ ಜನಸೇವೆಯಲ್ಲೇ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ST ಸೋಮಶೇಖರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಕ್ಷ ಯಾವುದು ನಮಗೆ ಗೊತ್ತಿಲ್ಲ, ಮುಖ್ಯ ಅಲ್ಲ ಅವ್ರದ್ದು, ಯಾವ ಪಕ್ಷದಲ್ಲ ಇರಲಿ, ಆದರೆ ಅವರು ಮಾಡುವಂಥ ಕಾರ್ಯ ಇದೆಯಲ್ಲ, ಸಲ್ಲಿಸುವಂಥ ಸೇವೆ ಇದೆಯಲ್ಲ, ಅದು ಯಾವತ್ತೂ ಸ್ಮರಣೀಯವಾಗಿರುವಂಥದ್ದು. ಅದು ನಿಮ್ಮೆಲ್ಲರಲ್ಲಿ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರ್ತಾರೆ. ಅದರಲ್ಲಿಯೂ ಕೂಡ ಹಿಂದೆ ಮಹಿಳಾ ಸಬಲೀಕರಣದ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಮಾಡಿದರು. ಬಹಳ ಸಾವಿರಾರು ಹೆಣ್ಣು ಮಕ್ಕಳನ್ನು ಸೇರಿಸಿ ಅವರಿಗೆ ಪ್ರೋತ್ಸಾಹವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ವರ್ಷವೂ ಕೂಡ ವರ್ಷದುದ್ದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಕ್ಷೇತ್ರದಲ್ಲಿ ಆಯೋಜಿಸಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಇಡೀ ತಮ್ಮ ಜೀವವನ್ನು ಅದಕ್ಕೆ ತೊಯ್ಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥ ಸೋಮಶೇಖರ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ
ಬಸವಾದಿ ಪ್ರಮತರ ಭಗವಂತನ ಗುರುವಿನ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ಪ್ರೀತಿ ಯಾವತ್ತೂ ಅವರ ಮೇಲೆ ಇದೇ ರೀತಿ ಇರಲಿ ನಮ್ಮ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಕೆಂಗೇರಿಯಲ್ಲಿರುವ ಐಕಿಡ್ಸ್ ಪ್ರೀಸ್ಕೂಲ್ಗೆ ಸ್ವಾಗತ. ಭಾರತದ ಮೊದಲ ಟೆಕ್ ಎನೇಬಲ್ಡ್ ಪ್ರೀಸ್ಕೂಲ್. ಇಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ತರಗತಿಗಳು, ಪೋಷಕರಿಗಾಗಿ ಲೈವ್ ಸಿಸಿಟಿವಿ ವೀಕ್ಷಣೆ ಮತ್ತು ಮಕ್ಕಳ ಸುರಕ್ಷತೆಗೆ ಸ್ಮಾರ್ಟ್ RFID ಹಾಜರಾತಿ ವ್ಯವಸ್ಥೆ. ಪ್ರವೇಶಗಳು ಈಗ ಆರಂಭ. ಅರ್ಲಿ ಬರ್ಡ್ ಆಫರ್ ಲಭ್ಯ. ಹಿಂದೆ ಕರೆ ಮಾಡಿ 9591535566. ಆನಂತರದೊಳಗೆ ಆದಿಚುಂಚನಗಿರಿ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡ್ತಾ ಹೇಳಿದ್ರು, ಸೋಮಶೇಖರ್ ಅವರು ಅತ್ಯದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಯಾರು ಮಾಡಲಾರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನಗಳಿಗೆ ಅವರ ಪುತ್ರ ನಿಶಾಂತ್ ಸೋಮಶೇಖರ್ ಯುವ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ನಿಶಾಂತ್ ಸೋಮಶೇಖರ್ ತಂದೆಯ ಮಾರ್ಗದಲ್ಲಿಯೇ ನಡೆಯುತ್ತಿದ್ದಾರೆ. ಅವರಿಗೆ ಉತ್ತಮ ಆಲೋಚನೆಗಳಿದೆ. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ಮುಂದುವರಿಯುತ್ತಿದ್ದಾರೆ. ಒಬ್ಬ ಯುವಶಕ್ತಿ ಅನ್ನುವ ಮಾತುಗಳು ಹಲವರಿಗೆ ಉತ್ತೇಜನ ನೀಡಿದೆ. ಅದು ಮುಂದೆ ನೋಡೋಣ. ಹಾಗೆಯೇ ಅನೇಕ ಉದಾಹರಣೆಗಳನ್ನು ಕೊಟ್ಟರು. ಸೋಮಶೇಖರ್ ಅವರ ತಾಯಿಯವರು ನಿಧನರಾದರು. ಆ ನಿಧನರಾದಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಕುವೆಂಪುರವರ ಆದರ್ಶಗಳನ್ನು ಅದಕ್ಕೆ ಹೋಲಿಕೆಯನ್ನು ಮಾಡಿ ಕೂಡ ಮಾತನಾಡಿದರು. ಅದರ ಜೊತೆಯೊಳಗೆ ಕ್ರಿಕೆಟ್ನ ಉದಾಹರಣೆಯನ್ನು ಕೊಟ್ಟು 300ಕ್ಕೂ ಅತಿ ಹೆಚ್ಚು ತಂಡಗಳನ್ನು ಕ್ರಿಕೆಟ್ ಆಡಿಸಿದಂಥ ವ್ಯಕ್ತಿ ಇದ್ದರೆ ಅದು ಸೋಮಶೇಖರ್. ಧಾರ್ಮಿಕ, ಸಾಮಾಜಿಕವಾಗಿ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಿರ್ತಕ್ಕಂಥ ಸೋಮಶೇಖರ್ ನಿಜವಾದ ಜನಸೇವಕ ಅನ್ನುವಂಥ ಪ್ರಶಂಸನೀಯ ಮಾತುಗಳನ್ನು ಆಡಿದರು. ಎಲ್ಲರೂ ಕೂಡ ಇಲ್ಲಿ ಬಂದು ಕೊಡ್ತಿದ್ದೀರಿ. ಸೋಮಶೇಖರ್ ಅವರು ಕೇವಲ 2-3 ತಿಂಗಳಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು. ಅಂದು ಕೂಡ ಭಾನುವಾರ ಬರಲೇಬೇಕು ಅಂತ ಅಪೇಕ್ಷೆ. ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಮ್ಮ ಕೆಂಗೇರಿ ಉಪನಗರದಲ್ಲಿ ಮಾಡಿದ ಕಾರ್ಯಕ್ರಮ. 300ಕ್ಕಿಂತ ಹೆಚ್ಚಿನ ಅಧಿಕ ಕ್ರಿಕೆಟ್ ಟೀಮ್ಗಳನ್ನು ಕರೆಸಿ ಸುಮಾರು 8 ದಿನಗಳ ಆಧ್ಯಾತ್ಮಿಕ ಸಪ್ತಾಹದ ಕಾರ್ಯಕ್ರಮಗಳನ್ನ ನಾವು ಕೇಳಿದ್ವಿ. ಧಾರ್ಮಿಕ ಪ್ರವಚನಗಳ ಸಪ್ತಾಹದ ಕಾರ್ಯಕ್ರಮಕ್ಕೆ ಗೊತ್ತಿತ್ತು. ಆದರೆ ಕ್ರಿಕೆಟನ್ನು ಆಡಿಸ್ತಕ್ಕಂಥ ಸಪ್ತಾಹದ ಕಾರ್ಯಕ್ರಮ ನಾವೆಲ್ಲೂ ಕೂಡ ನೋಡಿರಲಿಲ್ಲ. ನಮ್ಮ ಸೋಮಶೇಖರ್ ಅವರು 7 ದಿನಗಳ ಕ್ರಿಕೆಟ್ ಕಾರ್ಯಕ್ರಮವನ್ನು ಮಾಡಿದ್ರಲ್ಲಿ. ಆ ಕ್ರಿಕೆಟ್ ಆಡಲಿಕ್ಕೆ ಬಂದು ಜಯಶೀಲರಾದಂತಹವರು ತಮ್ಮ ಮಾತುಗಳನ್ನ ಹಂಚಿಕೊಳ್ತಾ ಇದ್ದದ್ದು, ಕ್ರಿಕೆಟ್ ಬದುಕಿಗೋಸ್ಕರ ತಮ್ಮ ಬದುಕನ್ನು ಪೂರ್ಣ ಮೀಸಲಿಟ್ಟಂತಹವ್ರು ಆಡ್ತಾ ಇದ್ದ ಮಾತುಗಳನ್ನ ಕೇಳಿಸ್ಕೊಂಡಾಗ ಅಂದಿನ ಒಂದು ಘಟನೆಯನ್ನು ಹಾಡಿದ ಮಾತನ್ನು ನಾನು ಇಲ್ಲಿ ಹೇಳಲೇಬೇಕು ನಮ್ಮ ಮಕ್ಕಳ ಮಧ್ಯದಲ್ಲಿ. ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಗಾಡ್ ಆಫ್ ದ ಕ್ರಿಕೆಟ್ ಅಂತ ಯಾರನ್ನ ಕರೀತಾರೆ? ಕೇಳಿಸ್ತಾ ಇಲ್ಲ. ಸಚಿನ್. ಡೂ ಯು ಹ್ಯಾವ್ ಎನಿ ಐಡಿಯಾ ಅಟ್ ವಾಟ್ ಏಜ್ ಈ ಎಂಟರ್ ಇಂಟು ದ ಇಂಟರ್ನ್ಯಾಷನಲ್ ಕ್ರಿಕೆಟ್? ನಾಟ್ ಎಕ್ಸಾಕ್ಟ್ಲಿ 16, few months less than 16 years. 15 ವರ್ಷದಲ್ಲಿ ಅವ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಾಗ ಹೇಳಿ ಕೇಳಿ ಅವರಿಬ್ಬರೂ ಸಚಿನ್ ತೆಂಡೂಲ್ಕರ್ ಪಾಕಿಸ್ತಾನ ಜೊತೆ ಮೊದಲನೇ ಕ್ರಿಕೆಟ್ ಆಡೋ ಹೊರಟಾಗ ಅವತ್ತಿನ ಕ್ರೀಸ್ನಲ್ಲಿ ಇದ್ದಂತಹದ್ದು ನವಜೋತ್ ಸಿಂಗ್ ಸಿದ್ದು ಅಂತೆ. ನವಜೋತ್ ಸಿಂಗ್ ಸಿದ್ದು ಮುಂದೆ ಹೇಳ್ಕೊಳ್ತಾರೆ, 15 ವರ್ಷದ ಹುಡುಗ, ಆಲ್ಮೋಸ್ಟ್ ನಿಮ್ಮ ಏಜನೇ, ಇಲ್ಲಿ 10th ಕ್ಲಾಸ್ ಮಕ್ಕಳಿದ್ದೀರಲ್ಲ, ನಿಮ್ಮ ವಯಸ್ಸಿನ ಮಗು ಅದು ಹುಡುಗವ. ಅವತ್ತಿಬ್ರು ಕೂಡ ಫೇಸ್ ಬ್ಯಾಟ್ಸ್ಮನ್ಗಳು, ಫೇಸ್ ಬೌಲರ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ರು. ಯಾರು ಗೊತ್ತವ್ರಿಬ್ರು? ವಕಾರ್ ಯೂನಿಸ್ ಮತ್ತು ವಾಸಿಂ ಅಕ್ರಮ್. ದೈತ್ಯ ಬೌಲರ್ಸ್ ಅವರಿಬ್ರು. ಅವರಿಬ್ಬರ ಚೆಂಡುಗಳು ಬೆಂಕಿಯ ಹುಂಡೆಗಳ ಥರ ಯಾವ ಸ್ಪೀಡ್ನಲ್ಲಿ ಬರ್ತಿದ್ವು ಅಂತ ಗೊತ್ತಾ? 160 km/h. ಈ ತುದಿನಲ್ಲಿ ಸಿದ್ದು ನಿಂತಿದ್ರಂತೆ, ಆ ತುದಿನಲ್ಲಿ ಸಚಿನ್ ತೆಂಡೂಲ್ಕರ್ ನಿಂತಿದ್ದಾನೆ. ಆ ಬರ್ತಾ ಇದ್ದಂಥ ಬಿರುಗಾಳಿ ರೂಪದ ಚೆಂಡುಗಳನ್ನು ಫೇಸ್ ಮಾಡಲಿಕ್ಕೆ ಸಚಿನ್ ಮೊದಲ ಬಾಲಗಳನ್ನ ಸ್ವೀಕಾರ ಮಾಡೋ ಟೈಮ್ನಲ್ಲಿ ಬಂತು, ತಲೆ ಮೇಲೆ ಹೋಯ್ತು. ಇನ್ನೊಂದು ಬಂತು, ಬೌನ್ಸರ್, ಕೆಳಗಡೆ ಕುಳಿತುಕೊಂಡ ಹುಡುಗ. ಬಹುಶಃ ನೋಡಿದವರಿಗೆ ಅವತ್ತು ಮೊದಲನೇ ದಿನ ಅನಿಸಿರ್ಬೇಕು, ಚಿಕ್ಕ ಹುಡುಗನ ಕರ್ಕೊಂಡು ಬಂದು ಪಾಪ ಯಾಕಪ್ಪ ಇಷ್ಟು ಏಟ್ ಕೊಡಿಸ್ತಾ ಇದ್ದಾರೆ ಅಂತ, ನಿಮ್ಮ ವಯಸ್ಸಿನ ಹುಡುಗ. ಇನ್ನೊಂದು ಬಂತು ಬಾಲು, ವಕಾರಿನಿಸ್ ಎಸ್ನಂತೆ. ಹೆಲ್ಮೆಟ್ ಒಳಗಡೆ ಕಿತ್ಕೊಂಡು ಹೋಗಿ ಅವನ ಮೂಗನ್ನು ಬಡಿತು. ಮೂಗು ಬಡ್ದು
ಮೈಯೆಲ್ಲ ವೇದಿಕೆಯ ಮೇಲೆ KP ನಂಜುಂಡಿ ಇದ್ದರು, ನಿಶಾಂತ್ ಸೋಮಶೇಖರ್ ಇದ್ದರು, BO ರೇಖಾರ್ ಅವರಿದ್ದರು, ಉಳಿದಂತೆ ಹಲವರು ಪಾಲ್ಗೊಂಡಿದ್ದರು. ಸೋಮಶೇಖರ್ ಅವರು ಆರಂಭದಲ್ಲಿ ಮಾತನಾಡ್ತಾ 1700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಅನ್ನುವ ಮಾತುಗಳನ್ನು ಆಡುವ ಮುನ್ನ ಒಂದು ಮಾತನಾಡಿದಂಥದ್ದು ಅನೇಕರಿಗೆ ಅದನ್ನು ವಿಶ್ಲೇಷಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಹೇಳಿದ್ರು ಅವರು ಸೋಮಶೇಖರ್ ಅವರು ಆರಂಭದಲ್ಲಿ ಮಾತನಾಡ್ತಾ ಹೇಳಿದ್ರು, ನಾನು ಅದ್ಧೂರಿಯಾಗಿ ಈ ಗಳಿಗೆಯವರೆಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿಲ್ಲ, ಆಚರಿಸಿಕೊಳ್ಳುವುದೂ ಇಲ್ಲ. ನನ್ನ ಕಡೆಯವರು ಯಾರೂ ನನ್ನ ಹುಟ್ಟುಹಬ್ಬವನ್ನು ಆಚರಿಸಬಾರದು ಎಂದು ಹೇಳಿದಿನ ಆಚರಿಸುವುದೂ ಇಲ್ಲ. ಈ ರೀತಿಯ ವಿದ್ಯಾರ್ಥಿಗಳ ಪುರಸ್ಕಾರ, ಮಹಿಳಾ ದಿನಾಚರಣೆ, ರಂಗೋಲಿ ಸ್ಪರ್ಧೆ, ಶಿವರಾತ್ರಿ, ದಸರಾ ಕಾರ್ಯಕ್ರಮ, ನವರಾತ್ರಿಯ ಕಾರ್ಯಕ್ರಮ, ಬಸವ ಜಯಂತಿ, ಈ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ನಾನು ಹುಟ್ಟುಹಬ್ಬವನ್ನು ಜೊತೆಯಾಗಿ ಆಚರಿಸಿಕೊಳ್ಳುವ ಪ್ರಯತ್ನ ನನ್ನದು ವಿನಃ ಅದರಲ್ಲಿ ನಾನು ಸಂತಸವನ್ನು ಕಾಣ್ತೇನೆ, ಅದ್ದೂರಿಯ ಆಚರಣೆ ನನ್ನದಲ್ಲ ಅನ್ನುವಂಥ ಮಾತುಗಳನ್ನು ಆಡಿದಂಥದ್ದು ಯಾಕೆ ಅಂತ ಗೊತ್ತಿಲ್ಲ. ಹಿಂದಿನ ದಿನ ಬಂದ ವರದಿಯೋ ಏನೋ ಮತ್ತೊಂದೋ ಗೊತ್ತಿಲ್ಲ, ಆದರೆ ನಾನು ಸರಳವಾಗಿದ್ದೇನೆ, ಹುಟ್ಟುಹಬ್ಬದ ಆಚರಣೆ ನನಗೆ ಬೇಡ ಅನ್ನುವ ಮಾತುಗಳನ್ನು ಕೂಡ ಆಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರುವುದರ ಜೊತೆಗೆ ವಿದ್ಯಾರ್ಥಿಗಳ ಪುರಸ್ಕಾರಕ್ಕೆ, ವಿದ್ಯಾರ್ಥಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವ ಭರವಸೆಯನ್ನು ನೀಡಿದರು. ಇದು ಮೆಚ್ಚುವಂಥ ಸಂಗತಿ. ಒಂದಂತೂ ಎಲ್ಲವನ್ನು ಕೂಡ ರಾಜಕೀಯದ ದೃಷ್ಟಿಯಿಂದ ನೋಡಿದ್ರೆ ಯಾರೇನೂ ಮಾಡಲಿಕ್ಕಾಗೋದಿಲ್ಲ. ಸೋಮಶೇಖರ್ ಅವರು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಕೂಡ ಚುನಾವಣೆಯ ಪ್ರಸ್ತಾಪವನ್ನು ಈ ಗಳಿಗೆಯವರೆಗೂ ಮಾಡಿಲ್ಲ, ಪಕ್ಷದ ಪ್ರಸ್ತಾಪವನ್ನು ಈ ಗಳಿಗೆಯವರೆಗೂ ಮಾಡಿಲ್ಲ. ಬಹುಮಾನವನ್ನು ಕೊಟ್ಟು, ಪುರಸ್ಕಾರವನ್ನು ಕೊಟ್ಟು, ಇನ್ನೇನೇ ಕೊಟ್ಟರೂ ಕೂಡ ನನಗೆ ಮತ ಹಾಕಿ ಅಂತ ಕೇಳಿಲ್ಲ. ಆ ಕಾರ್ಯಕ್ರಮಕ್ಕೆ ಏನು ಬೇಕೋ ಅಷ್ಟೇ ಸೀಮಿತವಾಗಿ ಅವರು ಮಾತನಾಡ್ತಾ ಇರೋದ್ರಿಂದ ಇದಕ್ಕೆ ರಾಜಕೀಯದ ಬಣ್ಣ ಬಳಿಯುವುದು ಸೂಕ್ತವಲ್ಲ ಅನ್ನುವಂಥದ್ದನ್ನು ಹಲವರು ಅರ್ಥ ಮಾಡಿಕೊಳ್ಳಬೇಕು ಅಂತ ಅಲ್ಲಿದ್ದಂಥವ್ರು ಹೇಳ್ತಾ ಇದ್ರು. ಯಾವತ್ತೂ ಅದ್ದೂರಿಯಾಗಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿಲ್ಲ. ಇದುವರೆಗೂ ನಾನು ಕ್ಷೇತ್ರದಲ್ಲಾಗಲಿ ಬೇರೆ ಆಗಲಿ ನಾನು ಹುಟ್ಟುಹಬ್ಬವನ್ನು ಯಾರೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನಾನು ಅವಕಾಶ ಇದುವರೆಗೂ ಕೂಡ ಕೊಟ್ಟಿಲ್ಲ. ಪ್ರತಿ ದಿವಸನೂ ನಾನು ಒಂದಲ್ಲ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾನೆ ಇರ್ತೀನಿ. ಇವತ್ತು ನಮ್ಮ ಕ್ಷೇತ್ರದವರು 1760 ಜನ ವಿದ್ಯಾರ್ಥಿನಿಯರು 90% ಮೇಲೆ ಅಂಕ ಪಡೆದಿರ್ತಕ್ಕಂಥ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು. ವಿದ್ಯಾರ್ಥಿನಿಯರು ತಂದೆ ತಾಯಿಂದಿರನ್ನ ಕರೆಸಿ ಅವ್ರಿಗೂ ಒಂದು ಗೌರವವನ್ನು ಕೊಡಬೇಕು. ಅವರ ಸಮ್ಮುಖದಲ್ಲಿ ಸ್ವಾಮೀಜಿಗಳಿಬ್ಬರನ್ನ ಕರೆಸಿ ಆ ಮಕ್ಕಳಿಗೆ ಆಶೀರ್ವಾದ ಮಾಡಿಸ್ಬೇಕು ಅಂತಕ್ಕಂಥ ಒಂದೇ ಉದ್ದೇಶ. ಕಳೆದ ತಿಂಗಳು ಕೂಡ ಸುಮಾರು 5,000 ಜನ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಆಡಿಸ್ತಕ್ಕಂಥದ್ದು, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಯಶವಂತಪುರ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು, ಪ್ರತಿ ದಿವಸ ಒಂದಲ್ಲ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಆ ಸಮ್ಮುಖದಲ್ಲಿ ಅವರ ಸೇವೆಯನ್ನು ಮಾಡ್ತಕ್ಕಂಥ ನನ್ನ ದಿನನಿತ್ಯದ ಕಾರ್ಯಕ್ರಮವನ್ನು ಕೂಡ ನಾನು ಪ್ರಾರಂಭವನ್ನು ಮಾಡ್ತೇನೆ. ಇವತ್ತು ತುಮಕೂರು ಸಿದ್ಧಗಂಗಾ ಮಠದ ಬಗ್ಗೆ ಯಾರು ಹೇಳಬೇಕಾಗಿಲ್ಲ. ಕೋಟಿ ವಿದ್ಯಾರ್ಥಿನಿಯರಿಗೆ ಅವರ ತಂದೆ ತಾಯಿಂದರಿಗೆ ಶಿಕ್ಷಣವನ್ನ, ವಸತಿಯನ್ನ, ಅನ್ನದಾಸೋಹವನ್ನು ಕೊಟ್ಟಂತ ಕೀರ್ತಿ ತುಮಕೂರು ಸಿದ್ಧಗಂಗಾ ಮಠದ ಹಿಸ್ಟ್ರಿ. ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಹಾಕಿಕೊಟ್ಟಂತ ಹಾದಿಯಲ್ಲಿ, ಅವರು ನಡೆಸಿಕೊಟ್ಟಂತ ದಾರಿಯಲ್ಲಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಆ ಕ್ಷೇತ್ರವನ್ನು ಮುನ್ನಡೆಸಿ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ, ಜಾತಿ ಭೇದ ಮಾಡದೆ ಅನ್ನದಾಸೋಹ ವಿದ್ಯಾಭ್ಯಾಸ ಶಿಕ್ಷಣವನ್ನು ಕೊಡ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಮಾಡದೇ ಇರತಕ್ಕಂಥ ಸಾಧನೆಯನ್ನ ನಮ್ಮ ತುಮಕೂರು ಸಿದ್ಧಗಂಗಾ ಮಠ ಮಾಡ್ತಾ ಇದ್ದಾರೆ. ಆ ಸ್ವಾಮೀಜಿಯವರನ್ನ ನಾವು ಇವತ್ತು ಕರೆಸ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಪುಣ್ಯ. ಅದೇ ತರ ನಮ್ಮ BGS ಸಂಸ್ಥೆ, ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಸ್ಥಾಪನೆ ಮಾಡಿದಂತ ಲಕ್ಷ ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ, ಸಾವಿರಾರು ಜನ ಕುಟುಂಬದವರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ,
ಅನ್ನದಾಸೋಹ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಕರ್ನಾಟಕದಲ್ಲಿ ಈ 2 ಮಠಗಳು ಕೇಂದ್ರ ಸರ್ಕಾರನೂ ಮಾಡ್ಲಿಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರನೂ ಮಾಡ್ಲಿಕ್ಕಾಗೋದಿಲ್ಲ ಅಂತ ಕೆಲಸವನ್ನ ಈ ಕರ್ನಾಟಕದಲ್ಲಿ 2 ಮಠಾಧೀಶರುಗಳು ಮಠ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಇವತ್ತು ಸುತ್ತೂರು ಮಠದ ಸ್ವಾಮೀಜಿಯವರು 16ನೇ ತಾರೀಕು ನನಗೆ ಟೈಮ್ ಕೊಟ್ಟಿದ್ರು, 3 ಜನ ಸ್ವಾಮಿಗಳು. ಆದರೆ ಅವರು ವಿದೇಶ ಪ್ರವಾಸ ಹೋಗ್ಬೇಕಾಗಿರೋದ್ರಿಂದ ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ನಮ್ಮ 2 ಸ್ವಾಮೀಜಿಗಳು ಕರೆಸ್ತಕ್ಕಂಥ ಉದ್ದೇಶ, ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಿ, ನೀಟ್ ಪರೀಕ್ಷೆಯಲ್ಲಿ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸೂಯಿಸೈಡ್ ಮಾಡ್ತಕ್ಕಂಥದ್ದು, ಅವರ ಜೀವನವನ್ನೇ ಹಾಳು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹೆಸರುವಾಸಿ ಮಠ ಕೋಟಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥವ್ರಿಗೆ ಅಂತ ಮಠಾಧೀಶರನ್ನ ಕರೆಸಿ ಆಶೀರ್ವಾದ ಮಾಡಿಸ್ಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ 2 ಮಹಾಸ್ವಾಮಿಗಳನ್ನು ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿ ಇವತ್ತು ಆ ಕಾರ್ಯಕ್ರಮ ನೆರವೇರಿಸಿ ಮಾಡ್ತಾ ಇದ್ದಾರೆ. ಕೆಂಗೇರಿಯಲ್ಲಿರುವ ಐಕಿಡ್ಸ್ ಪ್ರೀಸ್ಕೂಲ್ಗೆ ಸ್ವಾಗತ. ಭಾರತದ ಮೊದಲ ಟೆಕ್ ಎನೇಬಲ್ಡ್ ಪ್ರೀಸ್ಕೂಲ್. ಇಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ತರಗತಿಗಳು, ಪೋಷಕರಿಗಾಗಿ ಲೈವ್ ಸಿಸಿಟಿವಿ ವೀಕ್ಷಣೆ ಮತ್ತು ಮಕ್ಕಳ ಸುರಕ್ಷತೆಗೆ ಸ್ಮಾರ್ಟ್ RFID ಹಾಜರಾತಿ ವ್ಯವಸ್ಥೆ. ಪ್ರವೇಶಗಳು ಈಗ ಆರಂಭ. ಅರ್ಲಿ ಬರ್ಡ್ ಆಫರ್ ಲಭ್ಯ. ಹಿಂದೆ ಕರೆ ಮಾಡಿ 9591535566. ಅದಾದ್ಮೇಲೆ ಇನ್ನೊಂದಾಯಿತು, ಸೋಮಶೇಖರ್ ಅವರು ಎಲ್ಲರೂ ವೇದಿಕೆಗೆ ಕರೆದು ಆರಂಭದವರಿಗೆ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಉಳಿದಂತರಿಗೆಲ್ಲ ಅಭಿನಂದನೆ ಸಲ್ಲಿಸಿದ್ರು. ಎಲ್ಲ ಹಿರಿಯ ಮುಖಂಡರುಗಳಿದ್ದರು. ಆಮೇಲೆ ಅವರ ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಆರಂಭವನ್ನು ಮಾಡಿದ್ರು. ಎಲ್ಲರಿಗೂ ಕೂಡ ಒಂದು ಲ್ಯಾಪ್ಟಾಪ್ ಅಥವಾ ಕಾಲೇಜಿಗೆ ತೆಗೆದುಕೊಂಡು ಹೋಗುವಂಥ ಅತ್ಯುತ್ತಮವಾದ ಬ್ಯಾಗನ್ನು ಕೊಟ್ಟು ಕಳಿಸ್ತಾ ಇದ್ರು. ಅನೇಕರು ಅಂದ್ಕೊಂಡ್ರು ಬರೀ ಬ್ಯಾಗ್ ಮಾತ್ರ ಏನೋ ಅಂತ. ಸರ್ಟಿಫಿಕೇಟನ್ನು ಕೊಡ್ತೇವೆ, ಸರ್ಟಿಫಿಕೇಟು ಇದೆ ಅಂತ ಆಯಿತು. ಹಾಗಾದರೆ ಆ ಕೊಟ್ಟಂತಹ ಕರಿ ಬ್ಯಾಗ್, ಲ್ಯಾಪ್ಟಾಪಿನ ಕಪ್ಪು ಬಣ್ಣದ ಬ್ಯಾಗಿನೊಳಗೆ ಏನಿತ್ತು ಅನ್ನುವುದು ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು. ಹಲವರು ಏನೂ ಇಲ್ಲ ಅಂದ್ಕೊಂಡು ಹೋಗ್ತಾ ಇದ್ರೆ ನಿರೂಪಕರು ಹೇಳಿದ್ರು, ದಯವಿಟ್ಟು ಆ ಬ್ಯಾಗನ್ನು ಹುಷಾರಾಗಿ ತೆಗೆದುಕೊಂಡು ಹೋಗಿ, ಆ ಬ್ಯಾಗಿನೊಳಗೆ ನಮ್ಮ ಶಾಸಕರು ಒಂದು ಉಡುಗೊರೆಯನ್ನು ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ ಅಂತ ಈ ಗಳಿಗೆಯವರೆಗೆ ನಮಗೆ ಗೊತ್ತಿಲ್ಲ, ನೀವೇ ತೆಗೆದು ನೋಡಿಕೊಳ್ಳಿ ಅಂತ ಘೋಷಣೆಯನ್ನು ಮಾಡ್ತಾಯಿದ್ರು. ಸೋಮಶೇಖರ್ ಅವರ ಕೊಟ್ಟ ಬ್ಯಾಗಿನೊಳಗೆ ಮಕ್ಕಳು ಕಾಲೇಜಿಗೆ ಹೋಗುವ ಸಂದರ್ಭದೊಳಗೆ ಬಾಯಾರಿಕೆ ಆದರೆ ಅಂಥೇಳಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಾಟರ್ ಬಾಟಲ್, ಅದರ ಜೊತೆ ಒಳಗೆ ಅತ್ಯುತ್ತಮವಾಗಿರ್ತಕ್ಕಂಥ ಬ್ಯಾಗ್, ಅದರ ಜೊತೆಗೆ 10,000 ರೂಪಾಯಿಯ ನಗದು ಬಹುಮಾನವನ್ನು ಇಟ್ಟಿದ್ದಾರೆ. ಕರಿಯ ಬ್ಯಾಗ್ ಒಳಗೆ ಇದ್ದಿದ್ದು ಇಷ್ಟು ಅಂತ ಹೇಳಿದ್ರೆ ಯೋಚನೆಯನ್ನು ಮಾಡಿ, ಅದನ್ನು ಬಹಿರಂಗವಾಗಿ ಅವರು ಹೇಳಬಹುದಾಗಿತ್ತು, ಹೇಳಲಿಲ್ಲ.
ಆದರೆ ನಾವು ಬಿಡಲಿಲ್ಲ, ಅದನ್ನು ನಾವು ಹೇಳ್ತಾ ಇದ್ದೇವೆ. ಅವ್ರು ಯಾಕೆ ಹೇಳಿದ್ರಿ ಅಂತ ಕೇಳೋದಕ್ಕೂ ಅವ್ರು ನಮ್ಮನ್ನು ಕೇಳೋ ಹಾಗಿಲ್ಲ, ನಾವು ಅವ್ರಿಗೆ ಹೇಳೋ ಹಾಗಿಲ್ಲ. ಇದ್ದಿದ್ದು ಸತ್ಯ, ಎಲ್ಲರೂ ಅಚ್ಚರಿಪಟ್ಟಿದ್ದು ಸತ್ಯ. ಇನ್ನು ಕೆಲವೊಬ್ಬರು ಸೋಮಶೇಖರ್ ಅವರ ಚಿತ್ರವನ್ನೇ ಬರೆದು ತಂದು ನಾನು ಪೆನ್ಸಿಲ್ ಆರ್ಟ್ ಮಾಡಿದ್ದೇನೆ ಅಂತ ಸೋಮಶೇಖರ್ಗೆ ಅರ್ಪಣೆಯನ್ನು ಮಾಡಿದಂಥ ವಿದ್ಯಾರ್ಥಿನಿ. ಕೆಲವು ವಿದ್ಯಾರ್ಥಿನಿಗಳು ಸೋಮಶೇಖರ್ ಅವರ ಬಗ್ಗೆ ಅತ್ಯುತ್ತಮವಾದ ಮಾತುಗಳನ್ನು ಕೂಡ ಆಡಿದ್ದಾರೆ. ಆ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಮಸ್ಕಾರಗಳು. ಮೊದಲಾಗಿ ನಾನು ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರಿಗೆ ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ಆಸ್ ಅ ಸ್ಟೂಡೆಂಟ್, it felt truly inspiring to get such an amazing reward. It made me feel independent, and it encourages a lot of students like me to study more and pursue more in their life. ಇದು ತುಂಬ ಉತ್ತಮವಾದಂಥ ಆಪರ್ಚುನಿಟಿ ಅಂತ ಹೇಳ್ಬೋದು ಎಲ್ಲ ಸ್ಟೂಡೆಂಟ್ಸ್ಗಾಗಲೂ. 12th ಸ್ಟ್ಯಾಂಡರ್ಡ್ ಆಗಲಿ 10th ಸ್ಟ್ಯಾಂಡರ್ಡ್ ಆಗಲಿ ಮಕ್ಕಳಿಗೆ ಇನ್ನೂ ಓದಬೇಕು, ಇನ್ನೂ ನಾವು ನಮಗೆ ಆ್ಯಕ್ಚುಲಿ ಇದರಿಂದ ಒಂದು ಉಪಯೋಗ ಇದೆ ಅಂತ ಫೀಲಿಂಗ್ ಕೊಡುತ್ತೆ. ಇದೇ ಥರ ಸಾವಿರಾರು ಕೆಲಸ ಮಾಡಿದ್ದಾರೆ ನಮ್ಮ ಎಸ್.ಟಿ. ಸೋಮಶೇಖರ್ ಸರ್ ಅವರು. ಮೊದಲಿಗಾಗಿ ನಮಗೆ ಲೈಬ್ರರಿಯನ್ನು ಕಟ್ಸ್ಕೊಟ್ಟಿದ್ದಾರೆ. ನಾನು ಖುದ್ದಾಗಿ ಆ ಲೈಬ್ರರಿಲೇ ಕೂತು ಓದ್ತಿದ್ದೆ ಬೋರ್ಡ್ಸ್ಗೆ. ಮತ್ತು ಇನ್ನು ಎಷ್ಟೊಂದು ಮಕ್ಕಳಿಗೆ ತುಂಬ ಬುಕ್ಸ್ ಕೊಡೋದಾಗಿರ್ತೀನಿ. ನಾನು ಕೇಳಿರೋರಿಗೆ ಎಷ್ಟೊಂದು ಜನಕ್ಕೆ ಫೀಸ್ ಕಟ್ಟಿದ್ದಾರೆ ಬೇಕಾಗಿರೋಂಥ ಮಕ್ಕಳಿಗೆ, ಕಷ್ಟದಲ್ಲಿರೋರಿಗೆ. ಈ ಥರ ತುಂಬ ಹಲವಾರು ಕೆಲಸ ಮಾಡಿ ಬೆಂಬಲ ಕೊಟ್ಟಿದ್ದಾರೆ ಎಷ್ಟೊಂದು ಜನಕ್ಕೆ ಮೇಲ್ ಬರೋದಕ್ಕೆ. ಇದು ತುಂಬ ನನಗೆ ನಮ್ಮಲ್ಲಿ ಒಬ್ಬರು ಈ ಥರ ಶಾಸಕರಿದ್ದಾರೆ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಮತ್ತು ಹೀಗೆ ಹೇಳೋದು ಅವರು ನಮಗೆ ಈಸ್ ಇನ್ಸ್ಪೈರ್ಡ್ ಮೀ ಆ್ಯಂಡ್ ಟಾಟ್ ಮೀ ದ ಜಾಯ್ ಆಫ್ ಗಿವಿಂಗ್. ನಾನು ಇದರಿಂದ ಕಲಿತು ಇವ್ರು ಕೊಟ್ಟಿರೋ ಒಂದು ಸ್ಮಾಲ್ ಗಿಫ್ಟಲ್ಲಿ ನಾನು ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಟಾಟ್ ಮೀ ಅ ಲಾಟ್ ಇನ್ ಲೈಫ್. ದಿಸ್ ಟಾಟ್ ಮೀ ಹೌ ಟು ಬಿ ಅ ಗುಡ್ ಹ್ಯೂಮನ್, ಹೌ ಟು ಹೆಲ್ಪ್ ಅದರ್ಸ್. ತುಂಬ ಒಳ್ಳೆ ಮಾರಲ್ಸ್ ಇರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಹೇಳ್ತಾ ಎಸ್.ಟಿ. ಸೋಮಶೇಖರ್ ಅವರು ಹೇಳಿದ ಮಾತು, ಆದಿಚುಂಚನಗಳು ಶ್ರೀಗಳವರು ಹೇಳಿದಂಥ ಮಾತು, ಸಿದ್ಧಗಂಗಾ ಶ್ರೀಗಳು ಹೇಳಿದಂಥ ಮಾತುಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಿಶಾಂತ್ ಸೋಮಶೇಖರ್ ತಂದೆಯ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥ ಒಬ್ಬ ಯುವ ಮುಖಂಡ ಅನ್ನುವಂಥ ಪ್ರಶಂಸನೀಯ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಎಲ್ಲವೂ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.